ಮಲೆನಾಡು ಮತ್ತು ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತವಾಗಿದ್ದ ಏಲಕ್ಕಿ, ಕಾಳು ಮೆಣಸು, ವೆನಿಲಾ ಹಾಗೂ ಕೊಕೊ ಬೆಳೆಗಳು ಈಗ ಬಯಲು ಸೀಮೆಯಲ್ಲೂ ಸಮೃದ್ಧಿಯಾಗಿ ಬೆಳೆಯುತ್ತಿವೆ. ತುಮಕೂರು ಜಿಲ್ಲೆಯ ವಿವಿಧೆಡೆ ರೈತರು ಅಡಿಕೆ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಸಾಂಬಾರು ಬೆಳೆಗಳನ್ನ ಬೆಳೆದು ಭರ್ಜರಿ ಇಳುವರಿ ಪಡೆಯುತ್ತಿದ್ದು ಹೊಸ ಕೃಷಿ ಕ್ರಾಂತಿಗೆ ಮುನ್ನುಡಿ ಬರೆದಿದ್ದಾರೆ. ಹೌದು, ತುಮಕೂರು ಜಿಲ್ಲೆಯ ಕೋರ, ಕೊರಟಗೆರೆ, ತೋವಿನಕೆರೆ ಭಾಗದ ರೈತರು ತಮ್ಮ ಸಾಂಪ್ರದಾಯಿಕ ಅಡಿಕೆ ಮತ್ತು ತೆಂಗಿನ ತೋಟಗಳಲ್ಲಿ ಈ ಪ್ರಾಯೋಗಿಕ ಮಾಡಿ ಗೆದ್ದಿದ್ದಾರೆ. ಕೊರಟಗೆರೆಯ ನೇಗಲಾಳ ಗ್ರಾಮದ ಕಾಮರಾಜು ಎಂಬ ರೈತರು ತಮ್ಮ ಅಡಿಕೆ ತೋಟದಲ್ಲಿ ಬೊಂಬಾಟ್ ಬೆಳೆ ತೆಗೆಯುತ್ತಿದ್ದಾರೆ. ಇವರು 800 ಏಲಕ್ಕಿ ಹಾಗೂ 1550 ಪಣಿಯೂರು ಒಂದು ತಳಿಯ ಕಾಳು ಮೆಣಸಿನ ಬಳ್ಳಿಗಳನ್ನ ನೆಟ್ಟಿದ್ದು ಕೇವಲ 20 ತಿಂಗಳಲ್ಲೇ ಉತ್ತಮ ಪೀಚು ಪ್ರಾರಂಭವಾಗಿದೆ. ವಾರಕ್ಕೆ 4 ಗಂಟೆ ಸ್ಪ್ರಿಂಕ್ಲರ್ ಮೂಲಕ ನೀರುಣಿಸಿ ಕಾಂಪ್ಲೆಕ್ಸ್ ಹಾಗೂ ಕೊಟ್ಟಿಗೆ ಗೊಬ್ಬರ ಬಳಸಿ ಅತ್ಯುತ್ತಮ ಇಳುವರಿ ಪಡೆಯುತ್ತಿದ್ದಾರೆ. ಇನ್ನು ಮಣುವಿನ ಕುರಿಕೆಯ ಶಿವಶಂಕರ್ ಅವರು ಕಳೆದ 20 ವರ್ಷಗಳಿಂದ ವೆನಿಲಾ ಬೆಳೆಯುತ್ತಿದ್ದು ಹಸಿಕಾಯಿಯನ್ನ ಕೆಜಿಗೆ ಬರೋಬ್ಬರಿ 7,700 ರೂಪಾಯಿಯಂತೆ ಮಾರಾಟ ಮಾಡ್ತಿದ್ದಾರೆ. ಇದೇ ಗ್ರಾಮದ ಕಾವಲಪ್ಪ ಎಂಬುವವರು ಪ್ರತಿ ಕಾಳು ಮೆಣಸಿನ ಬಳ್ಳಿಯಿಂದ 3/4 ಕೆಜಿ ಇಳುವರಿ ಪಡೆಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ತೋವಿನಕೆರೆ ನಂದಿ ಫಾರ್ಮ್ನಲ್ಲಿ ಕೊಕೊ ಬೆಳೆದು ಪುತ್ತೂರಿನ ಪ್ರಸಿದ್ಧ ಕ್ಯಾಂಪ್ಕೋ ಸಂಸ್ಥೆಗೆ ಸರಬರಾಜು ಮಾಡಲಾಗ್ತಿದೆ. ಹಾಗೆಯೇ ಬ್ರಹ್ಮಸಂದ್ರದ ಸಂತೋಷ್ ಎಂಬ ರೈತರು ಸಕಲೇಶ್ಪುರದಿಂದ 450 ಏಲಕ್ಕಿ ಗಿಡಗಳನ್ನು ತಂದು ಬೆಳೆಸಿದ್ದು ಕಳೆದ ವರ್ಷ 220 ಕೆಜಿ ಏಲಕ್ಕಿಯನ್ನ ಪ್ರತಿ ಕೆಜಿಗೆ 2,800 ರೂಪಾಯಿಯಂತೆ ಮಾರಾಟ ಮಾಡಿ ಭಾರಿ ಲಾಭ ಗಳಿಸಿದ್ದಾರೆ. ಬಿಸಿಲಿನ ಝಳ ಮತ್ತು ಮಳೆ ಅಭಾವದ ನಡುವೆಯೂ ಹರಸಾಹಸ ಪಟ್ಟು ಗಿಡಗಳನ್ನ ಕಾಪಾಡಿಕೊಳ್ತಿರೋ ರೈತರಿಗೆ ಈ ಸಾಂಬಾರು ಬೆಳೆಗಳು ಹೊಸ ಭರವಸೆ ಮೂಡಿಸಿವೆ. ಭವಿಷ್ಯದಲ್ಲಿ ಒಂದು ವೇಳೆ ಅಡಿಕೆ ಬೆಲೆ ಕುಸಿತ ಕಂಡರೆ ಈ ಮಿಶ್ರ ಬೆಳೆಗಳು ನಮಗೆ ಆಸರೆಯಾಗಲಿವೆ ಎಂಬುದು ಬಯಲುಸೀಮೆ ರೈತರ ದೃಢ ನಂಬಿಕೆಯಾಗಿದೆ.